ಸರ್ಕಾರಕ್ಕೆ ಇವತ್ತು ಬಿಜೆಪಿ ಪಕ್ಷ ಒಂದು ಸುಳ್ಳಿನ ಪಕ್ಷ ಅಂಥೇಳಿ ಆಲ್ರೆಡಿ ಪ್ರೂವ್ ಆಗಿದೆ. ಸುಳ್ಳು ಹೆದರೋಸೋದು ಬಿಟ್ಟರೆ ಬೇರೆದೇನೂ ಇಲ್ಲ. ಓಟ್ ಚೋರಿ ಇವರೆಲ್ಲ ಇವತ್ತು ಈ ದೇಶದಲ್ಲಿ ಒಂದು ಸುಳ್ಳಿಂದ ಇದು ಹಿಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅವ್ರು ಹೇಳಿದ್ದೆಲ್ಲೂ ಸುಳ್ಳು ಅಂಥೇಳಿ ಒಂದು ಅವರೇ ಸ್ವಂತ ಪ್ರೂವ್ ಮಾಡಿದ್ದಾರೆ. ಒಂದು ಕಾಲಾದಾನ್ ಅಂತ ಹೇಳಿದರು, ಅದು ಸುಳ್ಳು, ತರಲಿಕ್ಕಾಗಿಲ್ಲ. ಒಂದು ಸ್ಮಾರ್ಟ್ ಸಿಟಿ ಅಂತಂದರು, ಅದು ಮಾಡಲಿಕ್ಕಾಗಿಲ್ಲ. ಮತ್ತು ಇದು ಡಾಲರ್ ನಾವಿದ್ದಾಗ ಡಾಲರ್ ರೇಟು ತುಂಬ ಕಡಿಮೆ ಇತ್ತು, ಈಗ ಅದು ಮಾಡಲಿಕ್ಕಾಗಿಲ್ಲ. ಪ್ರೊಟೆಕ್ಷನ್ ಆಫ್ ಇಂಡಿಯಾ, ನಾವು ಇಂಡಿಯಾ ಬಚಾವ್ ನಾವು ಬಂದರೆ ಏನೂ ಆಗಲ್ಲ ಅಂತಂದರು, ತುಂಬ ಇನ್ಸಿಡೆಂಟ್ ಆಗ್ತಾಯಿದೆ, ಅದು ಇವ್ರ ಕೈಲೇ ಆಗ್ತಾಯಿಲ್ಲ. ಸೊ ಇವರು ತಮ್ಮ ಕೈಲಿ ಏನೂ ಆಗಲಾರ್ದೆ ಒಂದು ದೇವ್ರ ಹೆಸರಲ್ಲಿ ಒಂದು ರಾಜಕೀಯ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಇಲ್ಲ. ಈ ದೇಶದ ಜನರೇ ನಮ್ಮ ದೇವರು ಅಂತ ನಾವು ನಮ್ಮ ಪಕ್ಷ ಆ ಹಾದಿಯಲ್ಲಿ ನಡೀತಾ ಇದ್ದೀವಿ. ನಾವು ಯಾವುದಕ್ಕೂ ಹೆದರಲ್ಲ. ಇಂದಿರಾ ಗಾಂಧಿಗೆ ಗುಂಡಿಟ್ಟು ಕೊಂದಾಗ ಕಾಂಗ್ರೆಸ್ ಪಾರ್ಟಿ ಹೆದರಿಲ್ಲ, ಗಾಂಧಿ ಫ್ಯಾಮಿಲಿ ಹೆದರಿಲ್ಲ. ರಾಜೀವ್ ಗಾಂಧಿಗೆ ಬಾಂಬ್ ಇಟ್ಟು ಕೊಂದಾಗ ಕೂಡ ಗಾಂಧಿ ಫ್ಯಾಮಿಲಿ ಹೆದರಿಲ್ಲ. ಇಂಥ ಮೋದಿ, ಇಂಥ BJP ಸರ್ಕಾರಕ್ಕೆ ಗಾಂಧಿ ಫ್ಯಾಮಿಲಿ ಎಂದೂ ಹೆದರಲ್ಲ, ಕಾಂಗ್ರೆಸ್ ಪಕ್ಷ ಎಂದೂ ಹೆದರಲ್ಲ. ಅವ್ರು ಎಷ್ಟೇ ದಬ್ಬಾಳಿಕೆ ಮಾಡಿ ನಾವು ಜನರ ಜೊತೆ ನಿಂತು ಅದಕ್ಕೆ ವಿರೋಧವಾಗಿ ಹೋರಾಟ ಮಾಡ್ತೀವಿ. ಇವತ್ತು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಕಲಬುರಗಿ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಇಲ್ಲಿ ಬಂದಿದ್ದಾರೆ, ಕಾರ್ಯಕರ್ತರು ಬಂದರೆ ನಾವು BJP ಕಚೇರಿಗೆ ಮುತ್ತಿಗೆ ಹಾಕಿ ಒಂದು ಮೆಸೇಜ್ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ.